ನಮಸ್ಕಾರ ರೈತ ಬಂಧುಗಳೇ, ನಿಮ್ಮ ಅಡಿಕೆ ತೋಟದಲ್ಲಿ ಹಿಂಗಾರ ಒಣಗ್ತಾ ಇದ್ರೆ ಇದನ್ನು ಒಂದು ಸಣ್ಣ ಸಮಸ್ಯೆ ಅಂತ ನೀವು ತೆಗೆದುಕೊಳ್ಬೇಡಿ. ಇದು ನೇರವಾಗಿ ನಿಮ್ಮ ಉತ್ಪಾದನೆ ಅಥವಾ ಒಂದು ಫಸಲಿನ ಮೇಲೆ ಹೊಡೆತ ಕೊಡೋ ಒಂದು ಬಹುದೊಡ್ಡ ಸಮಸ್ಯೆ. ಭಾಳ ಜನ ಹೇಳ್ತಾರೆ ಏನಂದರೆ ಇದೊಂದು ನಾರ್ಮಲ್ ಆಗಿರುವಂಥ ಒಂದು ಸಮಸ್ಯೆ. ಆದರೆ ನಿಜ ಹೇಳಬೇಕೆಂದ್ರೆ ಇದು ನಾರ್ಮಲ್ ಆಗಿರುವಂಥ ಒಂದು ಸಮಸ್ಯೆ ಅಲ್ಲ. ಇದಕ್ಕೆ ಸಮಯಕ್ಕೆ ಸರಿಯಾಗಿ ಗಮನ ಕೊಡಲಿಲ್ಲ ಅಂದರೆ ನಿಮ್ಮ ಪೂರ್ತಿ ಸೀಸನ್ನ ಫಸಲ್ ಎನ್ನುವಂಥದ್ದು ಹೋಗ್ಬೋದು. ಹಾಗಾಗಿ ಇದನ್ನೊಂದು ದಯವಿಟ್ಟು ಗಮನವಿಟ್ಟು ಕೇಳಿ. ನೀವಿಲ್ಲಿ ನೋಡ್ಬೋದು, ಒಂದೇ ತೋಟ, ಇದೆಲ್ಲವೂ ಒಂದೇ ತೋಟದ ಗಿಡಗಳು. ಆದರೆ ಒಂದು ಕಡೆ ಹಿಂಗಾರ ಚೆನ್ನಾಗಿ ಬೆಳೆದಿರುತ್ತೆ, ಇನ್ನೊಂದು ಕಡೆ ಒಣಗಿ ಹೋಗಿದೆ. ಇದಕ್ಕೆ ಕಾರಣ ಏನು? ಕಾರಣ ಗೊತ್ತಾಗಲಿಲ್ಲ ಅಂದರೆ ಪರಿಹಾರ ಎನ್ನುವಂಥದ್ದು ನಿಮಗೆ ಸಿಗಲ್ಲ. ಹಾಗಾಗಿ ನಾನು ನಿಮಗೆ ಇವತ್ತು ಈ ಹಿಂಗಾರ ಒಣಗಲಿಕ್ಕೆ ಕಾರಣವಾಗುವ 5 ಬಹುಮುಖ್ಯ ಕಾರಣಗಳನ್ನು ಮತ್ತು ಇದಕ್ಕೆ ಸರಳ ಪರಿಹಾರಗಳನ್ನು ನಾನು ನಿಮಗೆ ಹೇಳ್ತೇನೆ. ಹಾಗಾಗಿ ವಿಡಿಯೋವನ್ನು ದಯವಿಟ್ಟು ಕೊನೆಯ ತನಕ ನೋಡಿ. ನೀವು ಇದನ್ನು ನಿಮ್ಮ ತೋಟದಲ್ಲಿ ಅನುಸರಿಸಿದರೆ ಫಲಿತಾಂಶ ಎನ್ನುವಂಥದ್ದು ಖಂಡಿತ ನಿಮಗೆ ಸಿಗುತ್ತೆ. ಇನ್ನು ನನ್ನ ಚಾನಲ್ ನಿರುತ್ತರವನ್ನು ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡೋಣ. ಸೊ ಮೊದಲ ಕಾರಣ ನಾವು ನೋಡುವುದಾದರೆ ನೀರಿನ ಕೊರತೆ. ಅಡಿಕೆ ಗಿಡಕ್ಕೆ ವಿಶೇಷವಾಗಿ ಹೂ ಬರುವ ಸಮಯದಲ್ಲಿ ನಿರಂತರ ತೇವಾಂಶ ಎನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ನೀರು ಕಡಿಮೆ ಆದರೆ ಗಿಡ ಸ್ಟ್ರೆಸ್ಗೆ ಹೋಗ್ತದೆ. ಆಗ ಮೊದಲ ಪರಿಣಾಮ ಏನು ಆಗ್ತದೆ ಅಂದರೆ ಮೊದಲ ಪರಿಣಾಮ ಬರುವ ಜಾಗ ಯಾವುದು ಅಂದರೆ ಅದು ಹಿಂಗಾರ ಎನ್ನುವಂಥದ್ದು ಒಣಗಿ ಹೋಗ್ತದೆ. ಅಂದರೆ ಅಡಿಕೆ ಹೂ ಒಣಗ್ತದೆ, ಹೂ ಸಂಪೂರ್ಣವಾಗಿ ಬೆಳೆಯೋಕ್ಕೆ ಆಗಲ್ಲ, ಮಧ್ಯದಲ್ಲೇ ಒಣಗಿ ಹೋಗ್ತದೆ. ಇದಕ್ಕೆ ಪರಿಹಾರ ಏನು? ನಿಯಮಿತವಾಗಿ ನೀರು ಕೊಡಬೇಕು ಮತ್ತು ಮಣ್ಣು ಒಣಗದಂತೆ ನೋಡ್ಕೊಳ್ಬೇಕು. ನಾನು ಇದರ ಕುರಿತಾದ ಒಂದು ಸಂಪೂರ್ಣ ವಿಡಿಯೋವನ್ನೇ ಮಾಡಿದ್ದೇನೆ. ಎಷ್ಟು ದಿನಕ್ಕೊಮ್ಮೆ ನೀರು ಬಿಡಬೇಕು ಅಡಿಕೆ ತೋಟಕ್ಕೆ, ಎಷ್ಟು ಪ್ರಮಾಣದಲ್ಲಿ ಬಿಡಬೇಕು, ಹಾಗೆಯೇ ಬಿಡುವ ಹಂತ ಯಾವುದು, ಇವೆಲ್ಲದರ ಕುರಿತಾದ ಒಂದು ಸಂಪೂರ್ಣ ವಿಡಿಯೋನೇ ಇದೆ. ಅದನ್ನು ನೀವು ನನ್ನ ಚಾನಲಲ್ಲಿ ನೋಡ್ಬೋದು. ಹಾಗೆಯೇ ನಿಯಮಿತವಾಗಿ ನೀರು ಅಂದರೆ 2 ದಿನಕ್ಕೊಮ್ಮೆ ನೀರನ್ನು ಬಿಡಬೇಕಾಗುತ್ತೆ, ಅದು ಸ್ಪ್ರಿಂಕ್ಲರಲ್ಲಿ ಬಿಡುವವರಾದರೆ. ಇನ್ನು ಮಲ್ಚಿಂಗ್ ಮಾಡಿದರೆ ತುಂಬ ಒಳ್ಳೆಯದು. ಯಾಕಂದರೆ ಮಲ್ಚಿಂಗ್ ಮಾಡಿದರೆ ನಿಮ್ಮ ಅಡಿಕೆ ಗಿಡಗಳು ತೇವಾಂಶವನ್ನು ಕಾಪಾಡಿಕೊಳ್ಳುವಲ್ಲಿ ಹೆಲ್ಪ್ ಮಾಡುತ್ತೆ. ಅಂದರೆ ನೀವು ಈ ಅಡಿಕೆ ಸೋಗೆಗಳಿಂದ ಮುಚ್ಚಬಹುದು ಅಥವಾ ಈ ಪ್ಲಾಸ್ಟಿಕ್ ಇದರಿಂದ ಮುಚ್ಚಬಹುದು. ಮಲ್ಚಿಂಗ್ ಮಾಡುವುದರಿಂದ ಈ ನೀರಿನ ಸಮಸ್ಯೆಯನ್ನು ನೀವು ಆದಷ್ಟು ಮಟ್ಟಿಗೆ ನಿವಾರಿಸಿಕೊಳ್ಬೋದು. ಈ ಸಮಸ್ಯೆಯನ್ನು ಯಾವುದೇ ಕಾರಣಕ್ಕೂ ಲೈಟಾಗಿ ತೆಗೆದುಕೊಳ್ಬೇಡಿ. ಇದರಿಂದ ನಿಮ್ಮ ಹಿಂಗಾರವು ಲಾಸ್ ಆಗ್ತದೆ, ನಿಮ್ಮ ಅಡಿಕೆ ಹೂ ಎನ್ನುವಂಥದ್ದು ಸಂಪೂರ್ಣವಾಗಿ ಕರಟಿ ಹೋಗುವ ಸಾಧ್ಯತೆ ಕೂಡ ಇರ್ತದೆ. ಹಾಗಾಗಿ ಇದನ್ನೊಂದು ದಯವಿಟ್ಟು ಗಮನವಿಟ್ಟು ನೋಡ್ಕೊಳ್ಳಿ, ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಎರಡನೇ ಕಾರಣ ನೋಡುವುದಾದರೆ ಹೆಚ್ಚು ಬಿಸಿ, ಈ ತಾಪಮಾನದ ವೈಪರೀತ್ಯ. ಇದು ಮೇನ್ ಆಗಿರುವಂಥದ್ದು. ನಮ್ಮ ಕಡೆ ಬೇಸಿಗೆ ಬಂದಾಗ ತಾಪಮಾನ ತುಂಬ ಏರ್ತದೆ, ನಿಮ್ಗೆಲ್ರಿಗೂ ಗೊತ್ತಿರುವಂಥದ್ದು. ಈ ಸಮಯದಲ್ಲಿ ಹಿಂಗಾರ ತುಂಬ ಸೂಕ್ಷ್ಮವಾಗಿರ್ತದೆ. ನೇರವಾಗಿ ಈ ಹಿಂಗಾರದ ಮೇಲೆ ಬಿಸಿಲು ಬಿದ್ದರೆ ಏನಾಗುತ್ತೆ ಅಂದರೆ ಹೂ ಉಳಿಯೋಕೆ ಆಗಲ್ಲ, ಒಣಗಿ ಬಿಡುತ್ತದೆ. ಕೆಲವರು ನೀರು ಕೊಡ್ತಾರೆ, ಆದರೆ ಮಣ್ಣಿನ ತಾಪಮಾನ ಕಡಿಮೆ ಮಾಡೋದಿಲ್ಲ. ಮಣ್ಣಿನ ತಾಪಮಾನವನ್ನು ಕಡಿಮೆ ಮಾಡೋದು ಬಹಳ ಇಂಪಾರ್ಟೆಂಟ್. ನಾನು ಹೇಳಿದಾಗೆ ಮಲ್ಚಿಂಗನ್ನು ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದಕ್ಕೆ ಪರಿಹಾರ ಕೂಡ ಇದೆ. ಈ ಹೆಚ್ಚು ಬಿಸಿಯನ್ನು ತಡೆದುಕೊಳ್ಳಲಿಕ್ಕೆ ಒಂದು ಪರಿಹಾರ ಏನಂದರೆ ಮಣ್ಣಿಗೆ ಆರ್ಗ್ಯಾನಿಕ್ ಪದಾರ್ಥವನ್ನು ಹಾಕಬೇಕು. ಈ ಸಂದರ್ಭದಲ್ಲಿ ನೀವು ಕೆಮಿಕಲ್ ಗೊಬ್ಬರವನ್ನು ಹಾಕಿದರೆ ಏನಾಗ್ತದೆ ಅಂದರೆ ಅದರಲ್ಲಿ ಹೀಟ್ ಎನ್ನುವಂಥದ್ದು ಜಾಸ್ತಿ ಆಗಿರ್ತದೆ. ಆದ್ದರಿಂದ ಆ ಗಿಡಗಳು ತಡೆದುಕೊಳ್ಳುವಷ್ಟು ಶಕ್ತಿಯನ್ನು ಹೊಂದಿರುವುದಿಲ್ಲ. ಆದ್ದರಿಂದ ಆದಷ್ಟು ಆರ್ಗ್ಯಾನಿಕ್ ಪದಾರ್ಥ ಅಂದರೆ ನಿಮ್ಮ ಆರ್ಗ್ಯಾನಿಕ್ ಗೊಬ್ಬರ ಏನಿದೆ ಅವನ್ನೇ ಹಾಕಿ. ಇನ್ನು ತೇವಾಂಶವನ್ನು ಉಳಿಸಿಕೊಳ್ಳಲಿಕ್ಕೆ ನೀವು ಮಣ್ಣಿಗೆ ಆಗಾಗಲೇ ಹೇಳಿದಾಗೆ ಮಲ್ಚಿಂಗನ್ನು ಮಾಡಿ. ಇನ್ನು ತೋಟದಲ್ಲಿ ಶೇಡ್ ಕಾಪಾಡಬೇಕು, ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಹೆಚ್ಚಾಗಿ ಏನಾಗ್ತದೆ ಅಂದರೆ ಡೈರೆಕ್ಟ್ ಸೂರ್ಯನ ಕಿರಣಗಳು ನಿಮ್ಮ ಏನು ಹೂಗಳಿದೆ, ಅಡಿಕೆ ಹೂಗಳು ಅದರ ಮೇಲೆ ಬೀಳುತ್ತದೆ, ಅಂದರೆ ಹಿಂಗಾರದ ಮೇಲೆ ಬೀಳುತ್ತದೆ ಡೈರೆಕ್ಟ್ ಆಗಿ. ಅದನ್ನು ತಡೆದುಕೊಳ್ಬೇಕಂದ್ರೆ ನೀವು ಶೇಡ್ ಮರಗಳನ್ನು ನೆಡಬೇಕು, ಅಂದರೆ ನೆರಳಿಗೆ ಮರಗಳನ್ನು ನೆಡಬೇಕು, ಅಂದರೆ ನಿಮ್ಮ ಅಡಿಕೆ ತೋಟದ ಸುತ್ತ. ಇದರಿಂದ ಏನಾಗ್ತದೆ ಅಂದರೆ ಡೈರೆಕ್ಟ್ ಸನ್ಲೈಟ್ ಎನ್ನುವಂಥದ್ದು ನಿಮ್ಮ ಹಿಂಗಾರದ ಮೇಲೆ ಬೀಳೋದಿಲ್ಲ. ಇದರಿಂದ ನಿಮ್ಮ ಹಿಂಗಾರವು ಒಣಗುವ ಸಮಸ್ಯೆಯಿಂದ ಪಾರಾಗ್ತದೆ. ಈ ಒಂದು ವಿಷಯವನ್ನು ನೀವು ನೆನಪಿಡಿ. ಬಿಸಿ ಅಂದರೆ ಈ ತಾಪಮಾನ ಮತ್ತು ನೀರಿನ ಕೊರತೆ ಈ ಹಿಂಗಾರಕ್ಕೆ ದೊಡ್ಡ ಡ್ಯಾಮೇಜನ್ನು ಮಾಡ್ತದೆ. ಇವೆರಡನ್ನು ನೀವು ಆದಷ್ಟು ಕಡಿಮೆ ಮಾಡಿಕೊಳ್ಳಿಕ್ಕೆ ಟ್ರೈ ಮಾಡಿ. ಇನ್ನೊಂದು ಮೂರನೇ ಕಾರಣ ನಾವು ನೋಡುವುದಾದರೆ ಈ ರೋಗ ಎನ್ನುವಂಥದ್ದು ಫಂಗಲ್ ಇನ್ಫೆಕ್ಷನ್ ಅಂತ ಕರಿತೇವೆ ನಾವು. ಮಳೆಯ ಸಮಯದಲ್ಲಿ ಅಥವಾ ತೇವಾಂಶ ಜಾಸ್ತಿ ಇದ್ದಾಗ, ಇದು ಮಳೆಗಾಲದಲ್ಲಿ ಆಗುವ ಸಮಸ್ಯೆ ಕುರಿತಾಗಿ ಹೇಳುವುದಾದರೆ ಹಿಂಗಾರದ ಮೇಲೆ ಫಂಗಸ್ ಬರುವುದು ಸಾಮಾನ್ಯ. ಮೊದಲು ಸಣ್ಣ ಕಲೆಗಳು ಕಾಣಿಸ್ತವೆ, ನಂತರ ಅದು ಕಪ್ಪಾಗ್ತಾ ಹೋಗ್ತವೆ, ಹಿಂಗಾರ ಒಣಗಿ ಹೋಗ್ತದೆ. ಭಾಳ ಜನ ಇದನ್ನು ಗಮನ ಕೊಡುವುದಿಲ್ಲ. ಹಾಗೆ
ಇದು ಹೋಗಿಬಿಡುತ್ತೆ ಅಂತ ಎಣ್ಕೊಳ್ತಾರೆ. ಇದರ ತನ್ನಿಂತಾನೇ ಇದು ಪರಿಹಾರ ಆಗ್ತದೆ ಅಂತ ಭಾವಿಸ್ತಾರೆ. ಆದರೆ ಇದು ಡೇಂಜರಸ್ ಸಿಗ್ನಲ್. ಯಾಕಂದರೆ ಇದಕ್ಕೆ ಸಮಯಕ್ಕೆ ಸರಿಯಾಗಿ ಒಂದು ಪ್ರಿವೆಂಟಿವ್ ಸ್ಪ್ರೇ, ಅಂದರೆ ನೀವು ಸ್ಪ್ರೇ ಮಾಡದಿದ್ದರೆ, ನಿಯಮಿತವಾಗಿ ನೀವು ತೋಟವನ್ನು ನೋಡ್ಕೊಳ್ಳದೇ ಇದ್ದರೆ ಈ ಸಮಸ್ಯೆ ಕೂಡ ಒಂದು ಉಲ್ಬಣಗೊಳ್ಳುತ್ತದೆ. ರೋಗ ಬಂದ ಮೇಲೆ ಕಂಟ್ರೋಲ್ ಮಾಡೋದು ಕಷ್ಟ, ಮುಂಚಿತವಾಗಿ ತಡೆಯೋದು ತುಂಬ ಸುಲಭವಾಗಿರುವಂಥದ್ದು. ಹಾಗಾಗಿ ಈ ಫಂಗಸ್ ಇನ್ಫೆಕ್ಷನ್ ಎಲ್ಲ ಆದರೆ ಈ ಕವಚ್ ಅಂತ ಒಂದು ಸ್ಪ್ರೇ ಸಿಗ್ತದೆ, ಅಥವಾ ಈ ಫಂಗಸ್ ಇನ್ಫೆಕ್ಷನಿಗಂತಲೇ ಬರುವಂಥ ತುಂಬ ಸ್ಪ್ರೇಗಳಿವೆ, ಅವನ್ನು ಒಂದು ಸಲ ಸ್ಪ್ರೇ ಮಾಡಿ. ಇದು ಮಳೆಗಾಲದ ಸಂದರ್ಭದಲ್ಲಿ. ಇನ್ನು 4ನೇ ಕಾರಣ ನೋಡುವುದಾದರೆ ಕೀಟಗಳ ಸಮಸ್ಯೆ. ಇವು ಚಿಕ್ಕದಾಗಿರ್ತದೆ, ನಿಮಗೆ ಕೆಲವೊಮ್ಮೆ ಬರಿಗಣ್ಣಿಗೆ ಕಾಣಿಸೋದಿಲ್ಲ ಇವು, ಆದರೆ ಇವು ಹಾನಿ ಮಾಡುವುದು ತುಂಬ ದೊಡ್ಡದು. ಇವಿಂದ ಆಗುವಂಥ ಹಾನಿ ಅಷ್ಟಿಷ್ಟಲ್ಲ. ಈ ಹಿಂಗಾರದ ಮೇಲೆ ಕುಳಿತು ಗಿಡದ ಪೋಷಕಾಂಶಗಳನ್ನು ಇವು ಹೀರ್ತವೆ. ಅಂದರೆ ಈ ಗಿಡದ ಎಲೆಗಳ ಮೇಲೆ ಕೂಡ ಕೂಡ್ತವೆ. ಅಂದರೆ ಈ ಅಡಿಕೆ ಗಿಡದ ಎಲೆಗಳು ನೀವು ಚಿಕ್ಕ ಚಿಕ್ಕ ಡಾಟ್ ಆಗಿರುವಂಥದ್ದು ನೋಡ್ಬೋದು. ಇವೇನು ಮಾಡ್ತವೆ ಅಂದರೆ ಅಡಿಕೆಗೆ ಹೋಗುವಂಥ ಪೋಷಕಾಂಶಗಳನ್ನು ಇವು ಹೀರ್ಕೊಳ್ತವೆ. ಇದರಿಂದ ಅಡಿಕೆ ಗಿಡಗಳು ದುರ್ಬಲವಾಗ್ತದೆ. ನಿಮಗೆ ಗೊತ್ತಿರುವಂತೆ ಅಡಿಕೆ ಗಿಡಗಳು ದುರ್ಬಲವಾದರೆ ಈ ಹೂವು ಉದುರೋ ಸಮಸ್ಯೆ, ಈ ಬಟನ್ ಶೆಡ್ಡಿಂಗ್ ಅಂತೆಲ್ಲ ಕೇಳಿರ್ಬೋದು, ಇವೆಲ್ಲ ಆಗ್ತದೆ. ಈ ಕೀಟಗಳ ಸಮಸ್ಯೆಯಿಂದ ಹೋರಾಡಲಿಕ್ಕೆ ನೀವು ತೋಟವನ್ನು ನಿಯಮಿತವಾಗಿ ಪರಿಶೀಲಿಸಬೇಕು. ಹಾಗೆಯೇ ಆರ್ಗ್ಯಾನಿಕ್ ಸ್ಪ್ರೇಯನ್ನು ಬಳಸಬೇಕು. ನಾನು ಹೇಳಿದಾಗೆ ನೀಮ್ ಆಯಿಲ್ ಅಂತ ನೀವು ಕೇಳಿರ್ಬೋದು, ಅಂದರೆ ಈ ಕಹಿ ಬೇವಿನ ಎಣ್ಣೆ. ಇದನ್ನು ಸ್ಪ್ರೇ ಮಾಡೋದ್ರಿಂದ ನೀವು ಆದಷ್ಟು ಕೀಟ ಬಾಧೆಗಳನ್ನು ತಪ್ಪಿಸ್ಬೋದು. ಇದು ಆರ್ಗ್ಯಾನಿಕ್ ಆಗಿರ್ತದೆ. ಹಾಗೆಯೇ ನಿಮ್ಮ ಗಿಡಗಳಿಗೆ ಇದರಿಂದ ಏನು ಸಮಸ್ಯೆ ಕೂಡ ಆಗೋದಿಲ್ಲ. ಈ ಕೀಟಗಳು ಉಲ್ಬಣಿಸಿದಾಗ ಏನಾಗ್ತದೆ ಅಂದರೆ ಹಿಂಗಾರ ಎನ್ನುವಂಥದ್ದು ಉಳಿಸೋದು ನಿಮಗೆ ಬಹಳ ಕಷ್ಟ ಆಗ್ತದೆ. ಯಾಕಂದರೆ ನಿಮ್ಮ ಗಿಡಗಳ ಒಂದು ಶಕ್ತಿ ಅನ್ನುವಂಥದ್ದು ಇದರಿಂದ ಆಲ್ಮೋಸ್ಟ್ ಹೋಗ್ತದೆ ಆ ಕಾರಣದಿಂದ. ಅದರಿಂದ ಇದನ್ನು ಕೂಡ ಒಂದು ಗಮನದಲ್ಲಿ ಇಟ್ಕೊಳ್ಳಿ. ಹಾಗೆಯೇ ನೀವು ತೋಟವನ್ನು ನೋಡ್ಕೊಳ್ತಾ ಬರ್ತಾ ಇರಿ. ಯಾಕಂದರೆ ಈ ರೀತಿಯ ಕೀಟಗಳು ಇದ್ದರೆ ತಕ್ಷಣ ಇದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಳಿ. ಇನ್ನು 5ನೇ ಕಾರಣದ ಬಗ್ಗೆ ನೋಡುವುದಾದರೆ ಪೋಷಕಾಂಶಗಳ ಕೊರತೆ. ಇವನ್ನು ಹೆಚ್ಚಾಗಿ ಜನರು ಇಗ್ನೋರ್ ಮಾಡ್ತಾರೆ. ಈ ಪೋಷಕಾಂಶಗಳನ್ನು ಯಾವತ್ತೂ ಗಿಡಗಳಿಗೆ ನೀಡ್ತಾನೆ ಇರಬೇಕು. ಗಿಡಕ್ಕೆ ಸರಿಯಾದ ಆಹಾರ ಸಿಗಲಿಲ್ಲ ಅಂದರೆ ಹೂ ಬರುವ ಸಮಯದಲ್ಲಿ ದುರ್ಬಲವಾಗ್ತದೆ. ನೀವೇ ನೋಡ್ಬೋದು, ನಮಗೆ ಒಂದು ಆಹಾರ ಎನ್ನುವಂಥದ್ದು ಸರಿಯಾಗಿ ಸಿಗ್ತಾ ಇಲ್ಲದಿದ್ದರೆ ನಮ್ಮ ಏನು ಆರೋಗ್ಯದಲ್ಲಿ ಏನು ಏರುಪೇರಾಗ್ತದೆ, ಅದೇ ರೀತಿ ಗಿಡಗಳಿಗೂ ಕೂಡ ಹಾಗೇನೆ. ಈ ಗಿಡಗಳು ಏನು ಹೂ ಬಿಡುವ ಸಂದರ್ಭದಲ್ಲಿ ಪೋಷಕಾಂಶಗಳ ಕೊರತೆ ಇದ್ದಾಗ ಆ ಹೂಗಳು ಉದುರುವ ಸಮಸ್ಯೆ ಜಾಸ್ತಿ ಆಗ್ತದೆ. ಗಿಡ ಸ್ಟ್ರಾಂಗ್ ಇದ್ದರೆ ಹಿಂಗಾರ ಕೂಡ ಸ್ಟ್ರಾಂಗ್ ಆಗಿರ್ತದೆ, ಗಿಡ ವೀಕ್ ಇದ್ದರೆ ಹಿಂಗಾರ ವೀಕ್ ಆಗ್ತದೆ. ಇದು ಒಂದು ಸರಳವಾಗಿರುವಂಥ ಲಾಜಿಕ್. ಇದಕ್ಕೆ ಪರಿಹಾರ ಕೂಡ ಇದೆ. ಈ ಪೋಷಕಾಂಶಗಳ ಕೊರತೆಯಿಂದ ಹೋರಾಡಲಿಕ್ಕೆ ಸಮತೋಲನ ಗೊಬ್ಬರವನ್ನು ಬಳಕೆ ಮಾಡಿ. ಎಲ್ಲ ಗೊಬ್ಬರವನ್ನು ಹಾಕ್ತಾ ಇರೋದಲ್ಲ, ಹಂತ ಹಂತವಾಗಿ ಈ ಗೊಬ್ಬರ ಹಾಕಬೇಕು ಅಂತ ನೀವೊಂದು ಟೈಮ್ ಟೇಬಲನ್ನು ಫಾಲೋ ಮಾಡಿ. ಇನ್ನು ಆರ್ಗ್ಯಾನಿಕ್ ಗೊಬ್ಬರವನ್ನೇ ಜಾಸ್ತಿಯಾಗಿ ಹಾಕಿ. ಇದರ ಕುರಿತಾದ ನಾನು ಸಂಪೂರ್ಣ ವಿಡಿಯೋಗಳನ್ನೇ ಮಾಡಿದ್ದೇನೆ, ಯಾವ ಗೊಬ್ಬರ ಯಾವ ಹಂತದಲ್ಲಿ ಅಡಿಕೆ ತೋಟಕ್ಕೆ ಹಾಕಬೇಕು ಅಂತ. ಇನ್ನು ಹೆಚ್ಚಾಗಿ ಆರ್ಗ್ಯಾನಿಕ್ ಗೊಬ್ಬರ, ನೀವು ಹಿಂಡಿ ಇರ್ಬೋದು, ಈ ರೀತಿಯ ಏನು ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಅಥವಾ ನಿಮ್ಮ ಸಗಣಿ ಗೊಬ್ಬರವನ್ನೇ ಜಾಸ್ತಿಯಾಗಿ ಬಳಸಿ. ಹೆಚ್ಚಾಗಿ ಈ ರಾಸಾಯನಿಕ ಗೊಬ್ಬರದ ಮೊರೆ ಹೋಗಬೇಡಿ. ಇನ್ನು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೂಡ ಗಮನಿಸಬೇಕು. ಹಾಗೆಯೇ ನಾನು ಮೇಯ್ನಾಗಿ ಹೇಳಿರುವಂತೆ ಬೋರಾನ್ ಸ್ಪ್ರೇಯನ್ನು ಮಾಡಿ ಈ ಹಂತದಲ್ಲಿ. ಯಾಕಂದರೆ ಇದರಿಂದ ನಿಮ್ಮ ಏನು ಬಟನ್ ಶೆಡ್ಡಿಂಗ್ ಅಂತ ಕೇಳ್ಬೋದು, ಹರಳು ಉದುರುವಿಕೆ ಕಡಿಮೆ ಆಗ್ತದೆ. ಇನ್ನು ಮಣ್ಣು ಆರೋಗ್ಯಕರವಾಗಿದ್ದರೆ ಗಿಡವೂ ಆರೋಗ್ಯಕರವಾಗಿರ್ತದೆ, ಹಿಂಗಾರವೂ ಆರೋಗ್ಯಕರವಾಗಿರ್ತದೆ. ಹಾಗಾಗಿ ಹೆಚ್ಚಾಗಿ ನೀವು ಈ ಪೋಷಕಾಂಶಗಳನ್ನು ಕೊಡುವುದರ ಮೇಲೆ ಗಮನವನ್ನು ವಹಿಸಿ. ಈ ಎಲ್ಲ ಕಾರಣಗಳನ್ನು ಚಿಕ್ಕದು ಅಂತ ನೋಡಬೇಡಿ. ನೀವು ನಾನು ಹೇಳಿದ ಹಾಗೆ ಇವೆಲ್ಲ ನಮಗೆ ಗೊತ್ತಿರುವಂಥದ್ದು ಅಂತ ನೀವು ಭಾವಿಸಬೇಡಿ. ಇದರಲ್ಲಿ ಒಂದನ್ನು ನೀವು ನಿರ್ಲಕ್ಷಿಸಿದ್ರೂ ಕೂಡ ಈ ಹಿಂಗಾರವೆನ್ನುವಂಥದ್ದು ಕರಡಲಿಕ್ಕೆ ಕಾರಣವಾಗ್ತದೆ. ಇನ್ನು ಸಮಸ್ಯೆ ಬಂದ ಮೇಲೆ ನೋಡೋದಕ್ಕಿಂತ ಮುಂಚಿತವಾಗಿ ಕಾಪಾಡೋದು ಬೆಸ್ಟ್ ಅನ್ನೋದು ನನ್ನ ಭಾವನೆ. ಇದು ಒಂದಕ್ಕೆ ಒಂದು ಸೇರಿ ಬಂದರೆ ಈ ಎಲ್ಲ 5 ಕಾರಣಗಳು ಸರಿಯಾಗಿ ನೀವು ಏನು ನೋಡಿಕೊಂಡ್ರೆ ಪೂರ್ತಿ ಸೀಸನ್ ಉತ್ಪಾದನೆ ಎನ್ನುವಂಥದ್ದು ನಿಮಗೆ ಜಾಸ್ತಿ ಆಗ್ತದೆ, ಈಲ್ಡ್ ಎನ್ನುವಂಥದ್ದು ಜಾಸ್ತಿ ಆಗ್ತದೆ. ತೋಟದಲ್ಲಿ ಇದನ್ನು ಫಾಲೋ ಮಾಡಿದರೆ ಉತ್ಪಾದನೆ ಸ್ವಾಭಾವಿಕವಾಗಿ ಹೆಚ್ಚಾಗ್ತದೆ. ಈ ಮಾಹಿತಿ ನಿಮಗೆ ಉಪಯೋಗ ಆಯಿತು ಅಂದರೆ ಇನ್ನೊಬ್ಬ ರೈತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ಇಂತಹ ಪ್ರಾಕ್ಟಿಕಲ್ ವಿಡಿಯೋಗಳಿಗೆ ನನ್ನ ಚಾನಲ್ ನಿರುತ್ತರವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.